ಕೆಲವೊಂದು ಸಿನಿಮಾಗಳನ್ನ ಹೇಗಿದೆ ಅಂತ ಹೇಳೋದು ತುಂಬಾನೇ ಕಷ್ಟ. ಅಂದ್ರೆ ಅದನ್ನ ನೀವು ಕೂತು ಬರೆಯೋಕ್ಕಾಗಲ್ಲ. ಸಿನಿಮಾ ಚೆನ್ನಾಗಿತ್ತಾ? ಹಾ ಚೆನ್ನಾಗಿತ್ತು. ಆದ್ರೆ ಏನು ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ತುಂಬಾ ವಿಷಯಗಳು ಏನು ಇರೋದಿಲ್ಲ. ಲಿಟಲ್ ಹಾರ್ಟ್ಸ್ ಇದು ಸಾಯಿ ಮಾರ್ತಾಂಡ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಆಲ್ಮೋಸ್ಟ್ 2 ಕೋಟಿಯಲ್ಲಿ ತಯಾರಾಗಿ 50 ಕೋಟಿಯನ್ನ ಗಳಿಸಿದಂತ ಚಿತ್ರ. ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಅಖಿಲ್ ಅಂತ. ಅಂಡ್ ಇವನು ಬ್ಯಾಕ್ ಪಂಚರ್, ಓದೋದ್ರಲ್ಲಿ ಇಷ್ಟ ಇಲ್ಲ. ಇವನ ಲೈಫ್ ಅಲ್ಲಿ ಏನೇನಾಯ್ತು, ಇವನ ಲವ್ ಸ್ಟೋರಿ ಹೇಗಿದೆ, ಸಿನಿಮಾ ಎಷ್ಟು ಸಿಂಪಲ್ ಆಗಿದೆ ಅಂತ ನೀವು ನೋಡ್ಬೇಕಾದ್ರೆ ಈ ಸಿನಿಮಾನ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಇದರ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಬರ್ಕೊಂಡಿದ್ದಾರೆ. ಸುಮ್ನೆ ಏನೇನೋ ಇಲ್ಲ ಸಿನಿಮಾದಲ್ಲಿ. ನಮಗೆ ಗೊತ್ತಿರೋದೆ ಒಬ್ಬ ಹುಡುಗ, ಅವನೇನಂತ ರ್ಯಾಂಕ್ ಸ್ಟೂಡೆಂಟ್ಸ್ ಏನಲ್ಲ, ಮತ್ತೆ ಒಂದು ಕೋಚಿಂಗ್ ಸೆಂಟರ್, ಅಲ್ಲೊಂದು ಲವ್, ಇಷ್ಟೇ ಸಿನಿಮಾ. ಆ ಲವ್ ಕೂಡ ಏನೋ ಡೀಪ್ ಆಗಿದೆ, ಇಂಟೆನ್ಸ್ ಇಂದ ಕಥೆನ ಹೇಳಿದ್ದಾರೆ ಅಂತ ಏನಿಲ್ಲ, ಸ್ವಲ್ಪ ಸಿಂಪಲ್ ಆಗೇ ಇದೆ. ಬಟ್ ಅದೇ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ. ಒಂದು ಕಾಮನ್ ಫ್ರೆಂಡ್ ನ ಲವ್ ಸ್ಟೋರಿ ನೋಡಿದ ಹಾಗೆ ಅಥವಾ ಅವನನ್ನೇ ನೋಡಿದ ಹಾಗೆ ಆ ಪಾತ್ರ ಕೂಡ ಹಾಗೇನೆ ಇದೆ. ಇನ್ನು ಆ ಟೀನೇಜರ್ ಕಡೆ ಮೆಚೂರ್ ಥಾಟ್ಸ್ ಕೂಡ ಅಲ್ಲ, ಕಡೆ ಅವನ ಥಾಟ್ ಪ್ರಾಬ್ಲಮೆಟಿಕ್ ಅಲ್ಲ. ಅವನಿಗಿಬ್ರು ಫ್ರೆಂಡ್ಸ್, ಅಪ್ಪ ಅಮ್ಮ ತಮ್ಮ, ಇಷ್ಟೇ. ಆ ಕ್ಯಾರೆಕ್ಟರ್ ಅನ್ನೇ ಒಂದು ರಿಲೇಟೇಬಲ್ ಆಗಿದೆ ಅನ್ಸುತ್ತೆ. ಸಿನಿಮಾದಲ್ಲಿ ತೋರಿಸುವಂತ ಕ್ಯಾರೆಕ್ಟರ್ ಆಡುವಂತ ತಲಾಟೆ ತರ್ಲೆ ಏಟೆಗಳನ್ನ ನಾವು ಪೂರ್ತಿ ಮಾಡದೇ ಇದ್ರು ಕೆಲವೊಂದು ವಿಷಯಗಳನ್ನ ನಾವು ಮಾಡೇ ಇರ್ತೀವಿ. ಅವನ್ನ ನೋಡಿದಾಗ ನಮಗೆ ಒಂಚೂರು ನೆಗವು ತರಿಸ್ತವೆ. ಆ ಕ್ಯಾರೆಕ್ಟರ್ ನೋಡ್ದೇನೆ ನಮಗೆ ನೆಗವು ಆ ಕ್ಯಾರೆಕ್ಟರ್ ನೋಡಿದ್ರೇನೆ ನಮಗೆ ನೆಗವು ಬರುತ್ತೆ. ಸಿನಿಮಾ ಕೂಡ ಚೈಲ್ಡಿಶ್ ಅಂತ ಅನಿಸ್ತಾನೆ, ಸೀರಿಯಸ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅದ್ರ ಕವರ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿತ್ತು. ಎಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ. ಡಿಫ್ರೆಂಟ್ ಬಗ್ಗೆ ಇರ್ಬೋದು, ನಮ್ಗೆ ಇಷ್ಟ ಆಗ್ದಿಲ್ದಿರೋದನ್ನ ಮಾಡುವಂತದ್ದಾಗಿರ್ಬೋದು, ಅದನ್ನ ಹೇಳೋ ರೀತಿನೂ ಕಾಮಿಡಿ ಆಗಿತ್ತು. ಹೇಗಿರ್ಬೇಕು, ಯಾವಾಗ ವರ್ಕೌಟ್ ಆಗುತ್ತೆ. ಸಿನಿಮಾದ ಕೊನೆಯಲ್ಲಿ ಒಂದು ಬ್ಯೂಟಿಫುಲ್ ಟ್ರಾನ್ಸಾಕ್ಷನ್ ಇದೆ. ನಾ ಈ ಟ್ರಾನ್ಸಾಕ್ಷನ್ ಬ್ಯೂಟಿಫುಲ್ ಆಗಿ ಮಾಡಿರೋದು ಅಂತ ಹೇಳ್ತೀನಿ. ಲವ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದೆಲ್ಲ ಮ್ಯಾಟ್ರು, ಅದು ಎಲ್ಲಿ ಹೋಗಿ ನಿಲ್ತು ಅನ್ನೋದು ಒಂದು ಮ್ಯಾಟ್ರ್ ಆಗಿ ನಿಲ್ಲುತ್ತೆ. ಆ ಸಡನ್ ಸ್ವಿಚ್ ಕ್ಯಾರೆಕ್ಟರ್ಸ್ ಅಲ್ಲಿ ಅಂತ ವೈಬ್ ಅಲ್ಲಿ ಆ ಕತೆ ತುಂಬಾನೇ ಚೆನ್ನಾಗಿತ್ತು. ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಚೈಲ್ಡಿಶ್ ಆಗಿರೋ ಲವ್ ಏನೇ ಸಖತ್ತಾಗಿ ಕಂಪ್ಲೀಟ್ ಮಾಡ್ತು. ಇನ್ನು ಆ ಕಾಯ್ತ್ಯಾನಿ ಹಾಡು, ಅದರ ಸುತ್ತಮುತ್ತ ಇರೋ ಕಾಮಿಡಿ ಇವೆಲ್ಲ ಚೆನ್ನಾಗಿತ್ತು. ಆದ್ರೆ ಇದೊಂದು ಟಿಪಿಕಲ್ ಲವ್ ಸ್ಟೋರಿ ಆಗ್ಲಿಲ್ಲ. ಆ ರೀತಿ ಎಲಿಮೆಂಟ್ ಗಳೇನಿಲ್ಲಿ ಇರ್ಲಿಲ್ಲ. ಈ ಲವ್ ಸ್ಟೋರಿನ ನೀವು ಜಾಯ್ಫುಲ್ ಆಗಿ ತುಂಬಾ ಇಂಟ್ರೆಸ್ಟ್ ಇಂದ, ತುಂಬಾ ಕನೆಕ್ಟಿವಿಟಿಯಿಂದ ಸ್ಟೋರಿನ ನೋಡಿ ಮುಗಿಸ್ತೀರಾ. ಒಳ್ಳೆ ಮೂಮೆಂಟ್ಸ್ ಗಳು ಬಂದಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಈ ಮೂವಿ. ಮ್ಯೂಸಿಕ್ ಕೂಡ ಇಲ್ಲಿ ಪ್ರೆಸ್ ಆಗಿದೆ, ಆ ವೈಬ್ ನ ಕ್ಯಾರಿ ಮಾಡುತ್ತೆ ಇಲ್ಲಿ. ಸಿನಿಮಾ ಸ್ವಿಚ್ ಆದಾಗ ಅಷ್ಟೇ ಡೆಪ್ತ್ ಇರೋ ಕಾನ್ಸೆಪ್ಟ್ ಗಳು ಕೂಡ ಬರುತ್ತೆ. ಇಲ್ಲಿ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಇಲ್ಲಿ ಮೇಜರ್ ಇವೆಂಟ್ಸ್ ಗಳು ಏನಿರ್ಲಿಲ್ಲ. ಸಿನಿಮಾ ಅದು ಪಾಡಿಗೆ ಸುಮ್ನೆ ಹೋಗ್ತಾ ಇರುತ್ತೆ, ಅಲ್ಲಲ್ಲಿ ನೆಗು ಬರುತ್ತೆ, ಸಿನಿಮಾ ಕೊನೆಗೆ ಕ್ಲೋಸ್ ಆಗುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ, ಕೆಲವು ಕಡೆ ಚೆನ್ನಾಗಿ ಬರ್ಕೊಂಡಿದ್ದಾರೆ ಕೂಡ. ಈ ರೀತಿ ಸಿನಿಮಾಗಳು ಸುಮಾರು ಜನಕ್ಕೆ ಇಷ್ಟ ಆಗದೆ ಹೋಗ್ಬೋದು. ಈಗಾಗ್ಲೇ ಕಮರ್ಷಿಯಲ್ ಸಿನಿಮಾಗಳು, ಆಕ್ಷನ್ ಸಿನಿಮಾಗಳು ತುಂಬಾ ಹೈಪಲ್ ಇರೋದ್ರಿಂದ ಈ ರೀತಿ ಸಿನಿಮಾಗಳು OTT ಗೆಲ್ಬಹುದು ಅಂತ ಹೇಳ್ತೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.